ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೋಲೋ ವ್ಯಾಂಡರರ್ ಆ್ಯಂಡ್ ನಾನು ನಿಮ್ಮ ಮುಗಿಸಿ ಬೇಜಾನ್ ಟೈಮ್ ಆಯಿತು ಗುರು. ಲೈಕ್ 1 ಮಂತ್ ಮೇಲೇ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಅಪ್ಲೋಡ್ ಮಾಡೋದು. ಇಲ್ಲ 1 ಮಂತ್ ಆಗಿಲ್ಲ ಇನ್ನು. ಸೊ Jan 1st ವೀಡಿಯೋ ಅಪ್ಲೋಡ್ ಮಾಡಿದ್ದು. ಆ್ಯಂಡ್ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತೊಂದು ಒಳ್ಳೆ ಕ್ರೇಜಿ ಅನ್ಬಾಕ್ಸಿಂಗ್ ಮಾಡೋಣ. ಸುಮಾರು ಟೈಮ್ ಆಗಿತ್ತು ಈ ಥರ ಒಂದು ಒಳ್ಳೆ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋದೆ. ಸೊ ಇದೊಂದು ಪ್ರಾಡಕ್ಟಿಂತ ಗ್ಯಾಡ್ಜೆಟ್ನ ನಾನು ಆ್ಯಕ್ಚುಲಿ ಎಷ್ಟೋ ವರ್ಷಗಳಿಂದ ಬೇಕು ಅಂತ ಪರದಾಡ್ತಾ ಇದ್ದೆ. ಲೈಕ್ ನಂಗೆ ಬೇಕಿತ್ತು ತುಂಬ ಇಂಪಾರ್ಟೆಂಟಾಗಿ. ಆ್ಯಂಡ್ ಫೈನಲಿ ಈಗ ಅದು ನನ್ನ ಕೈಯಲ್ಲಿ ಕೂದಲಿದ್ದಲ್ಲ, ಕೈಯಲ್ಲಿದೆ. ಆ್ಯಂಡ್ ಡಿಫ್ರೆಂಟ್ ಸ್ಪಾಟಲ್ಲಿ ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಮನೆಯಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಿಲ್ಲ ಬಿಕಾಸ್ ಮನೆ ರಿನೋವೇಷನ್ ನಡೀತದೆ. ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ. ಕಾಣಿಸ್ತಿದೆಯಾ? ಇದೆ ಪ್ರಾಡಕ್ಟ್ ಕೆಸಾನ್ CX5 3 ಆ್ಯಕ್ಸಿಸ್ ಫೋಲ್ಡೇಬಲ್ ಗಿಂಬಲ್. ಸುಮಾರು ಉದ್ದ ಇದೆ ಅವರು, ಫುಲ್ಲು ಡೇಜಿ ಸ್ಟೈಲಲ್ಲಿ. ಸೊ ಸೀಲ್ ಹೊಸದಾಗಿ ಓಪನು. ಯಾವ ಕಡೆಯಿಂದ ಗುರು ಅರ್ಜೆಂಟಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ಸೊ ಅದು ಓಪನ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಇದೆ ನೋಡೋಣ. ಇಲ್ಲಿ ಗಿಂಬಲ್ ಪ್ರೋ ಫಾರ್ ಆ್ಯಂಡ್ರಾಯ್ಡ್ ಆ್ಯಪು, ಗಿಂಬಲ್ ಪ್ರೋ ಫಾರ್ iOS ಆ್ಯಪಲ್ ಮೊಬೈಲ್ ಅಥವಾ ಐಫೋನ್ಗಳಿಗೆ. ಆ್ಯಂಡ್ ಕಂಟೆಂಟ್ಸು 3 ಆ್ಯಕ್ಸಿಸ್ ಗ್ಯಾಂಬಲು, Type-C ಕೇಬಲ್ಲು, ಹಾರ್ಡ್ ಕೇಸ್, ಕ್ಯಾರಿ ಬ್ಯಾಗು, ವಾವ್ ಸೂಪರ್. ಆ್ಯಂಡ್ ಯೂಸರ್ ಮ್ಯಾನ್ಯಲ್. ಆ್ಯಂಡ್ ನಮ್ಮ ನಾಯಿ ಬೇರೆ ಅಲ್ಲಿ ನಿಂತಿದೆ. ಆ್ಯಂಡ್ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾನೆ, ಏನು ಪ್ರಾಡಕ್ಟ್ ಪ್ಯಾರಾಮೀಟರ್ಸ್ ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂತ. ಇನ್ಪುಟ್ಟು, ಪಿಚ್ ಆ್ಯಂಗಲು, ಪ್ಯಾನ್ ಆ್ಯಂಗಲು, ಪೇಲೋಡು 280 ಗ್ರಾಮ್ ಗಂಟ ಪೇಲೋಡ್ ಇರ್ತದೆ. ಆ್ಯಂಡ್ ಗಿಂಬಲ್ ಹಿಂಗೆ ಕಾಣುತ್ತೆ. ಬನ್ನಿ. ಆ್ಯಂಡ್ ಇದರಲ್ಲಿ MRP ಏನು ಹಾಕಿಲ್ಲ. ಸೊ ಕೆಸಾನ್ ಅಂತ ತರಿಸಿರೋದು. ನೋಡೋಣ, ಈಗ ಬಿಗಿನರಲ್ಲ, ಟ್ರೈ ಮಾಡಿ ನೋಡೋಣ. ಒಂದ್ಸಲ ಪರ್ಫೆಕ್ಷನಿಸ್ಟ್ ಆದಮೇಲೆ ಬೇರೆ ಪ್ರಾಡಕ್ಟ್ಸ್ ಟ್ರೈ ಮಾಡ್ಬೋದು. ಕ್ವಿಕ್ ಪ್ಯಾನಲ್ ಗೈಡು, ಪವರ್ ಆನ್ ವಿತೌಟ್ ಫೋನು, ಕ್ವಿಕ್ ಲ್ಯಾಂಡ್ಸ್ಕೇಪ್, ಪೋರ್ಟ್ರೇಟ್ ಸ್ವಿಚ್ಚು, ಝೂಮ್ ಇನ್, ಝೂಮ್ ಔಟ್. ಸೂಪರ್. ಇಷ್ಟಿಲ್ಲ, ಬೇಜಾನಾಯ್ತು ನಮಗೆಲ್ಲ. ಏನು ಕೇಸ್ ಗುರು, ನೋಡಿಲ್ಲ, ಒಳ್ಳೆ ಕ್ವಾಲಿಟಿ ಸಕ್ಕತ್ತಾಗಿದೆ. ಅಲ್ಲಿಟ್ಟು ಓಪನ್ ಮಾಡೋಣ. ಎಂತ ನಾಯಿ ಸರಿ ನೋಡಿಲ್ಲಿ. ಮೂಮೆಂಟ್ ಆಫ್ ಟ್ರೂತ್. ಹಾಗೆ ಸೊ ಒಂದು ವ್ಯಾರಂಟಿ ಕಾರ್ಡು. ಇವರೇ ಅನಿಸುತ್ತೆ ಓನರು, ಫೌಂಡರ್ ಸನ್ಯಮ್ ಚಪ್ಲೋತ್. ನಮ್ಮ ನಾಯಿ ಫುಲ್ ಬ್ಯುಸಿಯಾಗಿದೆ ನಮ್ಮ ಅನ್ಬಾಕ್ಸಿಂಗ್ ಟೈಮಲ್ಲಿ. ಸೊ ಫಸ್ಟಾಗಿ ನೋಡೋಂಗಿದ್ರೆ ಇದರದ್ದು ಒಂದು ಗಾಡಿ ಯೂಸರ್ ಮ್ಯಾನ್ಯಲ್ಗಳು ಆ್ಯಂಡ್ ವಾರಂಟಿ ಗ್ಯಾರಂಟಿ ಏನೆಲ್ಲ ಇರಬೇಕೇನೋ ಪ್ರಾಬಬ್ಲಿ. ಇದೊಂದೇನು, ಥ್ಯಾಂಕ್ ಯು ಫಾರ್ ಪರ್ಚೇಸಿಂಗ್ ಅವರ್ ಪ್ರಾಡಕ್ಟ್ ಆ್ಯಂಡ್ ಬೀಯಿಂಗ್ ಅವರ್ ವ್ಯಾಲ್ಯೂಯೇಬಲ್ ಕಸ್ಟಮರ್. ವಿ ರಿಕ್ವೆಸ್ಟ್ ಯು ಟು ಪ್ಲೀಸ್ ಗಿವ್ ಅಸ್ ಪ್ರಾಡಕ್ಟ್ ರಿವ್ಯೂ ರೇಟಿಂಗ್ಸ್. ಕೊಡೋಣ, ಫಸ್ಟ್ ಯೂಸ್ ಮಾಡಿ ನೋಡೋಣ. ಆ್ಯಂಡ್ ಇದ್ರ ಒಳಗಡೆ ಒಂದು ಟ್ಯಾಗ್ ಕೊಟ್ಟೇನೆ ಹಿಡ್ಕೊಳಕ್ಕೆ ಅನಿಸುತ್ತೆ, ಅಥವಾ ಹ್ಯಾಂಗ್ ಮಾಡೋಕ್ಕೆ ಅಥವಾ ಹಿಡ್ಕೊಳಕ್ಕೇ. ಆ್ಯಂಡ್ Type-C ಕೇಬಲ್. ಈಗ ಪ್ರಪಂಚ ಫುಲ್ Type-C ಆಗಿಬಿಟ್ಟಿದೆ. ಈಗ ಮೇನ್ ಪ್ರಾಡಕ್ಟಿಗೆ ಪ್ರಾಡಕ್ಟ್ ವಿಚ್ ಗಿವ್ಸ್ ಅಸ್ ಹ್ಯಾಪಿನೆಸ್. ಸೊ ಫಸ್ಟ್ ಆಫ್ ಆಲ್ ಟಿಲ್ಟ್ ಹಾಕೊಂಡು ಇಂಥ ಕ್ಯಾಮರಾ ಸರಿ ಆಯ್ತಲ್ಲ. ಫಸ್ಟ್ ಆಫ್ ಆಲ್ ಒಂದು ಏನು ಹೇಳ್ಬೋದು, ಇದಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾನೆ. ನಾಟ್ ಬ್ಯಾಡ್, ತುಂಬ ಭಯಂಕರ ಅಂತ ಹೇಳೋಕ್ಕಲ್ಲ, ಬಟ್ ಚೆನ್ನಾಗಿದೆ. ಸೂಪರ್. ಇನ್ನು ಬ್ಯಾಗ್ ಕ್ಯಾರಿ ಕೇಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಕೂಡ. ಆ್ಯಂಡ್ ಇದನ್ನೆಲ್ಲ ಸೈಡಿಗೆ ಹಾಕಿ ಕವರ್ ಓಪನ್ ಮಾಡೋಣ. ಸೂಪರ್ ಗುರು. ಈ ಕಲರ್ ನಂಗೆ ಸಖತ್ ಇಷ್ಟ ಆಯಿತು. ಏನು ಚೆನ್ನಾಗಿದೆ ಗೊತ್ತಾ, ಲೈಕ್ ಹೋಲ್ಡಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ವೆಯ್ಟ್ ಸ್ವಲ್ಪ ಇದೆ. ಅದ್ರ ಜೊತೆ ಕಲರ್ ಸ್ಕೀಮು ಇದೊಂಥರ ಗ್ರೇ ಕಲರು ಸೂಪರಾಗಿದೆ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ. ಆ್ಯಂಡ್ ನಂಗೆ ಇದ್ರಲ್ಲಿ ತುಂಬ ಇಷ್ಟ ಆಗಿದ್ದು ಒಂಥರ ಇದ್ರ ಮೇಡ್ ನೋಡೋಕ್ಕೆ ಚೆನ್ನಾಗಿದೆ ಅಂದ್ಕೊಳ್ತೀನಿ. ಬಿಕಾಸ್ ಬಿಲ್ಡ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ 2-3 ಬಟನ್ ಇದೆ. ಒಂದು ಮೋಡ್ಸ್ ಕೊಟ್ಟಿದ್ದಾನೆ. ಪವರ್ ಆನ್ ಸ್ವಿಚ್, ಪವರ್ ಬಟನ್, ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್. ಮತ್ತು ಇದೊಂದು ಟಾಗಲ್ ಸ್ವಿಚ್ ಏನೋ ಟಾಗಲ್ ಸ್ವಿಚ್ ಓಕೆ ಭಯಂಕರ ಒಳ್ಳೆ ಫೀಲೆಲ್ಲ ಕೊಡ್ತಾಯಿಲ್ಲ, ಬಟ್ ನಾಟ್ ಬ್ಯಾಡ್ ಅಷ್ಟೇ.
ಇನ್ನು ದೇವರೇ ಕಾಪಾಡಪ್ಪ. ವಾಹ್, ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಗಿಂಬಲ್ನ ಕೈಲಿ ಹಿಡಿತಾ ಇದ್ದೀನಿ. ಚೆನ್ನಾಗಿದೆ, 3 ಆ್ಯಕ್ಸಿಸ್ ಗಿಂಬಲ್, ಇನ್ನೇನು ಮಾತಾಡ್ತಿದ್ದೆ. ಆ್ಯಂಡ್ ಇಲ್ಲೊಂದು ಟ್ರಿಗರ್ ಕೊಟ್ಟಿದ್ದಾನೆ, ಗನ್ ಫೀಲ್ ಇದೆ. ಸೊ ಇದು ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ಅಂತ ಇಲ್ಲೇನೋ ಸಿಂಬಲ್ ಕೊಟ್ಟಿಯಾನೆ. ಸೂರ್ಯನ ಎಕ್ಸ್ಪೋಜರಿಗೆ ಕಾಣಿಸಿಲ್ಲ ಅಂದ್ಕೊಳ್ತೀನಿ, ಬಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕನೆಕ್ಟ್ ಮಾಡೋಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲಲ್ಲ ಗುರು. ಸೊ ಪ್ರಾಬಬ್ಲಿ ಸ್ವಿಚ್ ಆನ್ ಮಾಡಿ ನೋಡೋಣ ಒಂದು ಸಲ. ಸ್ವಿಚ್ ಆನ್ ಮಾಡಿ ನೋಡೋಣ. ಆಯ್ತು ನೋಡಿ, ಅಲ್ಲಿ ಎಕ್ಸಾಕ್ಟ್ 90 ಡಿಗ್ರಿಗೆ ನಿಂತು ಬಿಡುತ್ತದೆ. ಒಳ್ಳೆ ಈಗ ಲೈಟ್ ವೆಯ್ಟಾಗಿ ಫೀಲ್ ಆಯ್ತು, ಚೆನ್ನಾಗಿದೆ. ಬ್ಲೂಟೂತ್ ಕನೆಕ್ಟ್ ಮಾಡೋಣ ಒಂದು ಸಲ. ಬ್ಲೂಟೂತ್ ಕನೆಕ್ಟ್ ಮಾಡಿ ಸಿಗ್ತೀನಿ. ಫೈನಲ್ಲಿ ಆ್ಯಪ್ನೆಲ್ಲ ಡೌನ್ಲೋಡ್ ಮಾಡಿ ಗಿಂಬಲ್ನ ಮೊಬೈಲಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಸುಮಾರಕ್ಕೆ ಒಂದು ರೇಂಜಿಗೆ ಚೆನ್ನಾಗಿ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಇನ್ನೂ ನನಗೆ ಇದ್ರ ಕಾನ್ಫಿಗರೇಷನ್ಸ್ ಎಲ್ಲ ಅರ್ಥ ಆಗಿಲ್ಲ ಕರೆಕ್ಟಾಗಿ. ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್. ನೋಡಿಲ್ಲಿ ವಿಡಿಯೋ ಕಾಣಿಸ್ತದಲ್ಲ. ಆ್ಯಂಡ್ ಈ ಟಾಗಲ್ ಸ್ವಿಚ್ಚು ನೋಡಿಲ್ಲಿ ಎಷ್ಟು ಬ್ಯಾಟ್ರಿ ಫುಲ್ ವೀಕ್ ಆಗೋಗಿ ಇಲ್ಲಿ ಬ್ಯಾಟ್ರಿದು ಇದು ತೋರಿಸುತ್ತೆ, ಬ್ಲಿಂಕ್. ಕ್ಯಾಮ್ರಲ್ಲಿ ಕಾಣಿಸಿಲ್ಲ, ಬಟ್ ಏನು ಹೇಳೋದಪ್ಪ, ಬ್ಯಾಟ್ರಿ ಖಾಲಿ ಆಗಿದೆ. ಸ್ವಲ್ಪ ಹೊತ್ತು ಬಿಟ್ಟು ಸಿಗೋಣ ಇರಿ, ಮನೇಲೋಗಿ ಚಾರ್ಜ್ ಹಾಕ್ತೀನಿ ಎಲ್ಲ. ಸೊ ಈಗ ಆ್ಯಕ್ಚುಲಿ ಗಿಂಬಲ್ ಹಿಡ್ಕೊಂಡೆ ವ್ಲಾಗ್ ಮಾಡ್ತಾಯಿದ್ದೀನಿ. ಒಳ್ಳೆ ಸ್ಟೆಬಿಲೈಸೇಷನ್ ಚೆನ್ನಾಗಿದೆ. ಲೈಕ್ ಏನೆಲ್ಲ ಉಂಟು ಗುರು ಇದರದ್ದು ಕತೆಗಳು. HF ಅಲ್ಲಲ್ಲ AF HF LF FPV ಈ 4 ಥರದ್ದು ಡಿಫ್ರೆಂಟ್ ಮೋಡ್ಸ್ಗಳಿದೆ. ಈಗ ನಾನು ಯೂಸ್ ಮಾಡ್ತಿರೋದು ಆ್ಯಕ್ಚುಲಿ LF. ಸೊ ಅದರಲ್ಲಿ ನೀಟಾಗಿ ಲಾಕ್ ಹಾಕ್ಕೊಳ್ಳುತ್ತೆ. ಬರೀ ಸಿಂಗಲ್ ಬೇರಿಂಗ್ ಮಾತ್ರ ವರ್ಕ್ ಆಗೋದು. ಬಟ್ ಈ ಯಾವುದು AF ಮತ್ತು HF FPV ಇದರಲ್ಲೆಲ್ಲ ಒಂದೊಂದೇ ಐಟಮ್ಸ್ ಲಾಕ್ ಹಾಕ್ಕೊಳ್ಳುತ್ತೆ. ಈ ಟಾಗಲ್ ಸ್ವಿಚ್ ಇದೆಲ್ಲ, ಇದೊಂಥರ ಆಪೋಸಿಟ್ಟು. ಲೆಫ್ಟಿಗೆ ಟಾಗಲ್ ಮಾಡಿದರೆ ಕ್ಯಾಮರಾ ರೈಟಿಗೆ ಟಿಲ್ಟ್ ಆಗುತ್ತೆ, ಅಥವಾ ಮೊಬೈಲ್ ರೈಟಿಗೆ ಟಿಲ್ಟ್ ಆಗುತ್ತೆ. ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಗುರು ವ್ಲಾಗ್ ಮಾಡೋಕ್ಕೆ. ಬಟ್ ತೂಕ ಅಂತ ಅನ್ನಿಸ್ತದೆ, ಬಟ್ ಓಕೆ. ಸೊ ಇದರದ್ದು ಕಂಪ್ಲೀಟ್ ಕಂಪ್ಯಾರಿಸನ್, ಲೈಕ್ ಮೊಬೈಲ್ದು ಸ್ಟೆಬಿಲೈಸೇಷನು, ಹಂಗೆ ಈ ಗಿಂಬಲ್ದು ಸ್ಟೆಬಿಲೈಸೇಷನ್, ಅದ್ರ ಜೊತೆ ಕೆನಾನ್ದು C9 ಕ್ಯಾಮರಾ ಇದೆಯಲ್ಲ, ಆ್ಯಕ್ಷನ್ ಕ್ಯಾಮರಾ, ಈ ಮೂರರದು ಒಂದು ಸಲ ಸ್ಟೆಬಿಲೈಸೇಷನ್ ವೀಡಿಯೋನ ಪಕ್ಕ ಇರಿ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲೇ ಫುಲ್ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತೀನಿ. ಈ ಮೂರರದೊಂದು ಪಕ್ಕ ಒಂದು ಸಲ ನೀಟಾಗಿ ರಿವ್ಯೂ ಮಾಡೋಣ. ಸೊ ಅದು ಪ್ರಾಬ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದೇ ಬರುತ್ತೆ. ಆ್ಯಂಡ್ ಇನ್ ಕೇಸ್ ಯಾರಿಗಾರು ಈ ಕ್ಯಾಸಾನ್ X5 Pro ಈ ಗಿಂಬಲ್ನ ಪರ್ಚೇಸ್ ಮಾಡಬೇಕಾದ್ರೆ ಅದು ಪರ್ಚೇಸ್ ಲಿಂಕ್ನ ಇಲ್ಲೇ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲೈಕ್ ನನಗೆ ಜಸ್ಟ್ 2 ಡೇಸಲ್ಲಿ ಈ ಪ್ರಾಡಕ್ಟ್ ಅಥವಾ ಗ್ಯಾಡ್ಜೆಟ್ ಡೆಲಿವರಿ ಸಿಕ್ತು. ಆ್ಯಂಡ್ ಎಷ್ಟು ವೆಯ್ಟ್ ಮಾಡಿದ್ದೀನಿ ಅಂತ ಇಲ್ಲ, ಇನ್ನೊಂದು ಗಿಂಬಲ್ನ ಒಂದು ಸಲ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಗಿಂಬಲ್ನ ಪರ್ಚೇಸೇ ಮಾಡಿದ್ದೀನಿ, ನೋಡೋಣ. ಬಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆ ಲೈಕ್ ಫೇಸ್ ಆಟೋ ಏನು ಹೇಳ್ತಾರೆ, ಟ್ರ್ಯಾಕಿಂಗ್, ಫೇಸ್ ಟ್ರ್ಯಾಕಿಂಗ್ ಅಥವಾ ಆಬ್ಜೆಕ್ಟ್ ಟ್ರ್ಯಾಕಿಂಗ್ 2 ಥರನೂ ಇದೆ. ಫೇಸ್ ಟ್ರ್ಯಾಕಿಂಗ್ ಅಂದರೆ ಮುಖ ನೋಡಿ ಕ್ಯಾಮರಾ ನೀಟಾಗಿ ಟ್ರ್ಯಾಕ್ ಆಗುತ್ತೆ. ಬಟ್ ಈಗ ನಾನು ಅದನ್ನ ಆಫ್ ಮಾಡಿ ಇಟ್ಟಿದ್ದೀನಿ. ಇನ್ ಕೇಸ್ ಅದರ ಎಕ್ಸಾಂಪಲ್ ಈಗಲೇ ಒಂದು ಸಲ ನೋಡ್ಬಿಡಿ ಅಲ್ವಾ. ಸೊ ಬೇಸಿಕಲಿ ಈಗ ಏನಪ್ಪ ಇದು ಮೇಲೆ ಕೆಳಗೆ ಹೋಗ್ತಿದೆ. ಫೇಸ್ ಟ್ರ್ಯಾಕಿಂಗ್ ಆನ್ ಆಗಿದೆ ನೋಡಿಲ್ಲಿ, ಸೂಪರ್ ಅಲ್ವಾ, ಏನೋ ಒಂಥರ ಮಜಾ ಕೊಡುತ್ತೆ ನೋಡಿ. ಬಟ್ ಅಡ್ಜಸ್ಟ್ಮೆಂಟ್ ತೊಗೊಳಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ತುಂಬ ಹೆಲ್ಪ್ ಆಯ್ತದೆ ಅಂದ್ಕೊಂಡಿದ್ದೀನಿ, ನೋಡೋಣ. ಆಟಾಡ್ಕೊಂಡು ಕೂತ್ರೆ ಆಟಾಡ್ಕೊಂಡೇ ಆಗ್ಬಿಡ್ತೀವ ಅಂತ. ಸೊ ಈ ವ್ಲಾಗಲ್ಲಿ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಇದೆ, ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋ ಕಂಪ್ಯಾರಿಸನ್ ವೀಡಿಯೋ ಆಗಿರುತ್ತೆ, ಈಗಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಗಲೇ ಹೇಳಿದೆ, ಇನ್ ಕೇಸ್ ಈ ಪ್ರಾಡಕ್ಟ್ ಯಾರಿಗಾರು ಪರ್ಚೇಸ್ ಮಾಡಬೇಕು ಅಂತ ಇದ್ದಲ್ಲಿ ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ನನ್ನ ಪರ್ಸ್ನಲಾಗಿ ಇದರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಕೇಳಿದರೆ, ಈಗ ಎಟ್ ಪ್ರೆಸೆಂಟ್ ಚೆನ್ನಾಗಿದೆ. ಇನ್ನೂ ಕರೆಕ್ಟಾಗಿ ಒಂದು ದಿವಸ ಸಹ ಯೂಸ್ ಮಾಡಿಲ್ಲ, ಸ್ವಲ್ಪ ಗಂಟೆಗಳಾಗಿರೋದಷ್ಟೇ. ಒಂದು 3-4 ಡೇಸ್ ಆದಮೇಲೆ ಗೊತ್ತಾಗುತ್ತೆ ಕ್ಲಿಯರಾಗಿ ಹೇಗಿದೆ ಇದರ ಪರ್ಫಾರ್ಮೆನ್ಸ್ ಅಂತ. ಆ್ಯಸ್ ಆಫ್ ನಾವು ಕೊಟ್ಟಿರೋ ಪ್ರೈಸ್ ರೇಂಜಿಗೆ ಓಕೆ ಅಂತಲೇ ಹೇಳ್ಬೋದು. ಬೆಸ್ಟ್ ಅಂತ ಹೇಳೋಲ್ಲ, ಬಟ್ ಓಕೆ ಇಷ್ಟ ಅಷ್ಟೇ. ಆ್ಯಂಡ್
ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಸಿ ಯು ಬಾಯ್ ಸೈನಿಂಗ್ ಔಟ್. ಸ್ಟೇ ಸೇಫ್, ಸ್ಟೇ ಸ್ಟ್ರಾಂಗ್. ಟಾಟಾ, ಬಾಯ್ ಬಾಯ್.